ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CIT ನೇತೃತ್ವದಲ್ಲಿ ಡಿಸೆಂಬರ್ 1ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಕೇಂದ್ರ 4 ಸಚಿವರ ಮನೆ ಎದುರುಗಡೆ ನಾವು ಅಂಗನವಾಡಿ ನೌಕರರು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ICDS ಹುಟ್ಟಿ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ ಮುಗಿದಿದೆ. ಇವತ್ತು ಸರ್ಕಾರ 50ನೇ ವರ್ಷದ ಸಂಭ್ರಮಾಚರಣೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು 50 ವರ್ಷ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಕಡಿತ ಮಾಡಿ 2,700 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ, ₹1,350 ಸಹಾಯಕಿಯರಿಗೆ ಗೌರವಧನ ಕೊಟ್ಟು 50 ವರ್ಷದಿಂದ ಇವತ್ತು ದುಡಿಸ್ಕೊಳ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹100 ಹೆಚ್ಚಳ ಮಾಡಿಲ್ಲ. ಮತ್ತು ಇವತ್ತು ಈ ICDS ಅನ್ನತಂಥ ಸ್ಕೀಮನ್ನು ಬಜೆಟ್ ಕಡಿತ ಮಾಡಿ ಈ ಸ್ಕೀಮು ಮೊಟಕುಗೊಳಿಸಲಿಕ್ಕೆ ಫಲಾನುಭವಿಗಳಿಗೆ ₹1 ಕೂಡ ಹೆಚ್ಚಿಗೆ ಮಾಡಿಲ್ಲ. ಇದ್ದಿದ್ದರಲ್ಲೇ ಕಡಿತ ಮಾಡಿ ಇವತ್ತು GST ಹಚ್ಚಿ ಕೊಡ್ತಕ್ಕಂಥ ಫಲಾನುಭವಿಗಳಿಗೆ ಫುಡ್ ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತು FRS ತರೋದ ಮುಖಾಂತರ ಸುಮಾರು ಫಲಾನುಭವಿಗಳಿಗೆ ಫುಡ್ಲಿಂದ ವಂಚಿತರಾಗಿದ್ದಾರೆ. ಮತ್ತು ಗೌರವಧನ ಹೆಚ್ಚಳಕ್ಕಾಗಿ ಕನಿಷ್ಠ ಕೂಲಿಗಾಗಿ ILC ಶಿಫಾರಸು ಮಾಡಿದ ಪ್ರಕಾರ ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕಂತೇಳಿ ಡಿಸೆಂಬರ್ 1ನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟ 4 ಕೇಂದ್ರದ ಸಚಿವರ ಮನೆ ಎದುರುಗಡೆ ನಾವು ಅಂಗನವಾಡಿ ನೌಕರರ ಸಂಘಟನೆ CITಲಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಬಗೆಹರಿಯುವ ತನಕ ನಾವು ಹೋರಾಟ ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ. ಅದರ ಜೊತೆಗೆ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರದಾರನು ಕೂಡ ಅವರು ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ 3,000ರಿಂದ ₹3,500 ಪಗಾರ ಅಷ್ಟೇ ಇರೋದ್ರಿಂದ ಅವ್ರನ್ನೂ ಕೂಡ ಕೆಲಸ ಸ್ಥಗಿತ ಮಾಡಿ ನಮ್ಮ ಜೊತೆಗೆ ಜಂಟಿಯಾಗಿ ಕೇಂದ್ರ ಸಚಿವರ ಮನೆ ಎದುರುಗಡೆ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ 1ನೇ ತಾರೀಕಿನಿಂದ ಕೆಲಸ ಸ್ಥಗಿತ ಮಾಡಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಶಾಂತಾ ಘಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು. ಸ್ನೇಹಿತರೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಅತ್ಯದ್ಭುತ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಅತ್ಯದ್ಭುತವಾದ ಕೃತಿ ಮುಂದಿನ ಪೀಳಿಗೆಗೆ ಓದುವವರ ನಿರೀಕ್ಷೆಗೆ ಮೀರಿ ಈ ಒಂದು ಕೃತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯನ್ನ, ನಾಡಿನ ಹೆಮ್ಮೆಯನ್ನ, ಮುಂದಿನ ಜೀವನದ ಶೈಲಿಯನ್ನ ಬದಲಾಯಿಸಿದ ನಮ್ಮ ನಾಡಿಗೆ ಮತ್ತಷ್ಟು ಹೆಮ್ಮೆಯನ್ನು ತರುವಂತಹ ಕೃತಿಯಾಗಿರುವಂಥ ಶುಭ ಹಾರೈಕೆಗಳೊಂದಿಗೆ ನಮ್ಮ ಚಪ್ಪಾಳೆಯ ಮೂಲಕ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂತಹ ನನ್ನೆಲ್ಲ ಪ್ರೀತಿಯಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕೃತಿಯ ಮೊದಲನೆಯ ಪ್ರತಿಯನ್ನ ನಮ್ಮ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಅದರ ಪ್ರತಿಯ ಮನೆಯವರು ಇಂತಹ ಒಂದು ಕಾರ್ಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಡಾಕ್ಟರ್ನ ಧನ್ಯವಾದಗಳೆಲ್ಲ ಈ ವೇದಿಕೆ ಮುಖಾಂತರ ಅರ್ಪಿಸ್ತಾ ಇದ್ದೇನೆ. ಖಂಡಿಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಕೃತಿಯ ಪೊಲೀಸ್ ಅಂದಾಗ ಒಂದಷ್ಟು ಜನರಲ್ಲಿ ಭಯ ಮೂಡಿಸುತ್ತೆ. ಅದು ಒಂದು ಸಾಮಾನ್ಯವಾದಂತಹ ವಿಷಯ. ಪೊಲೀಸ್ ಅಂದ್ರೆ ಸ್ವಲ್ಪ ದೂರ ಎಣ್ಣೆ ಬರುವಂತೆ ಮಾಡಿದ್ದು ನಾವೆಲ್ಲರೂ ಆದಷ್ಟು ಮುಖಾಲು
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.